ಸರ್ ಸೇವಿಂಗ್ ಮಿಷಿನ್ ತಗೊಳ್ಳೋರಿಗೆ ಏನಾದರೂ ಲೋನ್ ಫೆಸಿಲಿಟಿ ಇದೆಯಾ ಸರ್? ಖಂಡಿತವಾಗಿಯೂ ಇದೆ ಸರ್. ಜಸ್ಟ್ ಆಧಾರ್ ಕಾರ್ಡ್, ಒಂದು ಪಾನ್ ಕಾರ್ಡ್ ತಂದರೆ ಸಾಕು. ಪ್ಲಸ್ ಸ್ವಲ್ಪ ಅವ್ರ ಸಿಬಿಲ್ ಸ್ಕೋರ್ ಕರೆಕ್ಟ್ ಆಗಿತ್ತು ಅಂತಂದರೆ ಲೋನಲ್ಲಿ ಮಿಷಿನ್ ಕೊಡ್ತೀವಿ ಸರ್. ಜಸ್ಟ್ 800 ರೂಪಾಯಿ ಪೇ ಮಾಡಿದ್ರೆ ಸಾಕು, ಅವ್ರ ಮನೆಗೆ ಅವ್ರ ಮಿಷಿನ್ ತೊಗೊಂಡು ಹೋಗ್ಬೋದು ಸರ್. ಜಸ್ಟ್ 800 ರುಪೀಸ್? ಖಂಡಿತ ಸರ್. ಓನ್ಲಿ 800 ರುಪೀಸ್ ನಮ್ಗೆ ಪೇ ಮಾಡಿದ್ರೆ ಸಾಕು, ಅವ್ರಿಗೆ ಮಿಷಿನ್ ಸಿಗುತ್ತೆ. ಪವರ್ ಮಿಷಿನ್ ತೊಗೊಳ್ಳಿ, ಲೆಗ್ ಮಿಷಿನ್ ತೊಗೊಳ್ಳಿ, ಅವ್ರು ಯಾವ ಮಿಷಿನ್ ಕೇಳಿದ್ರು ಕೊಡ್ತೀವಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎರಡು ಬೇಕು ಅಷ್ಟೇ. ಇದು ಟೇಬಲ್ ಟಾಪ್ ಮಿಷಿನ್ಸ್. ಇದರಲ್ಲಿ ಜಿಗ್ಜಾಗ್ ಸ್ಟಿಚಿಂಗ್ ಅಂಡ್ ಎಂಬ್ರಾಯ್ಡ್ರಿ ಎಲ್ಲ ಬರ್ತದೆ. ನಾವು ಮೊದಲು ತೋರಿಸಿದ್ನಲ್ಲ ಬ್ಲಾಕ್ ಕಲರ್ ಮಿಷಿನ್, ಅಷ್ಟು ಹೆವಿ ಬರೋದಿಲ್ಲ. ಇದು ನಾರ್ಮಲ್ ಮನೆ ಯೂಸಿಗೆ ಏನ್ ಬೇಕು ಎಲ್ಲ ಎನಿ1 ಕೆಲಸಗಳು ಇದರಲ್ಲಿ ಮಾಡ್ಕೋಬಹುದು. ಸ್ಟಿಚಿಂಗ್, ಜಿಗ್ಜಾಗ್ ಅಂಡ್ ಎಂಬ್ರಾಯ್ಡ್ರಿ ಎಲ್ಲ ಬರುತ್ತೆ ನೋಡಿ. ಎಂಬ್ರಾಯ್ಡಿಂಗ್ ಅಂದ್ರೆ ಇಷ್ಟೆಲ್ಲ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ಕಮ್ಮಿ ಡಿಸೈನ್ ಬರೋದು ಇದೆ, ಜಾಸ್ತಿ ಡಿಸೈನ್ ಬರುವಂತದ್ದು ಇದೆ ಮಿಷಿನ್ಸ್ಗಳು. ಬಂಧುಗಳೇ, ನಾನು ಇವತ್ತು ಮಾಗಡಿ ರೋಡ್ ಅಲ್ಲಿ ಇದ್ದೀನಿ. ಅಂದ್ರೆ ಗಣೇಶ್ ಸೇವಿಂಗ್ ಮಿಷಿನ್ಸ್. ಇಲ್ಲಿ ಎಲ್ಲಾ ಕಂಪ್ನಿಯ ಸೇವಿಂಗ್ ಮಿಷಿನ್ ಸಿಗುತ್ತೆ. ನಮ್ಮ ಹತ್ರ ನವೀನ್ ಕುಮಾರ್ ಇದ್ದಾರೆ, ಮಾಲೀಕರಿದ್ದಾರೆ. ಅವರಿಂದ ಎಲ್ಲ ತಿಳ್ಕೊಳ್ಳೋಣ ಬನ್ನಿ, ಯಾವ ಕಂಪ್ನಿದು ಸೇವಿಂಗ್ ಮಿಷಿನ್ ಸಿಗುತ್ತೆ ಅನ್ನೋದು ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ನಿಮ್ಮ ಇದರಲ್ಲಿ ಯಾವ ಕಂಪ್ನಿದು ಮೆಷಿನ್ ಸಿಗುತ್ತೆ ಸೇವಿಂಗ್ ಮಿಷಿನ್? ಸರ್, ನಮ್ಮಲ್ಲಿ ಎಲ್ಲಾ ತರದ ಮಿಷಿನ್ಸ್ಗಳು ಸಿಗುತ್ತೆ ಸರ್. ಗಾರ್ಮೆಂಟ್ಸ್ ಮಾಡ್ತೀನಿ ಅಂತ ಬಂದ್ರೆ ಗಾರ್ಮೆಂಟ್ಸ್ಗೆ ಏನ್ ಮಿಷಿನ್ಸ್ ಬೇಕು, ಜಾಕು, ಜುಕ್ಕಿ, ಸಿಂಗರು, ಬ್ರದರು, ಈ ತರ ಒಂದು 7-8 ಕಂಪ್ನಿಗಳಿದೆ. ಅದೆಲ್ಲ ಕಂಪ್ನಿ ಮಿಷಿನ್ಸ್ ಸಿಗುತ್ತೆ. ಮನೆಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಉಷಾ, ಸಿಂಗರು, ಮೆರಿಟ್, ಚಂದನ್, ಡರ್ಬಿ ಈ ತರ ಮಿಷಿನ್ಸ್ಗಳು ಬರುತ್ತೆ. ಆ ಮಿಷಿನ್ಸ್ಗಳನ್ನು ಕೊಡ್ತೀವಿ. ಕೆಲವರು ಟೈಲರ್ ಅಂಗಡಿಗಳಿಗೆ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡುವಂತ ಮಿಷಿನ್ ಟೈಲರ್ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಮೇನ್ ಆಗಿ ಇವಾಗ ಜಾಕ್ ಅನ್ನೋ ಕಂಪ್ನಿ ಚೆನ್ನಾಗಿ ಓಡ್ತಾ ಇದೆ. ಜಾಕ್ ಅಂತ ಬರುತ್ತೆ, ಜೆಮ್ಸಿ ಅಂತ ಬರುತ್ತೆ, ಜುಕ್ಕಿ, ಸ್ವಲ್ಪ ಹೈ ಬಜೆಟ್ ಜುಕ್ಕಿ, ಬ್ರದರ್, ಎಲ್ಲ ಕಂಪ್ನಿ ಮಿಷನ್ಸ್ ಸಿಗುತ್ತೆ ಸರ್. ಎನಿ1 ಕಂಪ್ನಿ ಮಿಷನ್ಸ್ ನಮ್ಮ ಹತ್ರ ಸಿಗುತ್ತೆ. ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಸರ್. ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ, ಎಲ್ಲಾ ಕಂಪ್ನಿದು ಸಿಗುತ್ತೆ. ಹಾ ಸರ್, ಖಂಡಿತ. ಆಮೇಲೆ ಇನ್ನೊಂದು ಸರ್ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಇದು ಸೇವಿಂಗ್ ಮಿಷನ್ಸ್ ಗೆ ನೀವು ತಗೋಬೇಕಾದ್ರೆ ದುಬಾರಿ ಇರುತ್ತೆ ಅಂದ್ರೆ ಹೇಳಿದ್ದು, ಅವ್ರಿಗೆ ಲೋನ್ಸ್ ಏನಾದ್ರು ಫೆಸಿಲಿಟಿ ಇದೆಯಾ? ಕಡಿಮೆ ದರದಲ್ಲಿ ಲೋನ್ ಸಿಗ್ಬಿಟ್ಟು ಆ ತರ ಫೆಸಿಲಿಟಿ ಏನಾದ್ರು ಇದೆಯಾ? ಖಂಡಿತ ಸರ್. ನಮ್ಮ ಅಂಗಡಿ ಸ್ಪೆಷಾಲಿಟಿನೇ ಅದು ಸರ್. ನಾವು ಪ್ರತಿಯೊಂದು ಮಿಷಿನ್ಸ್ಗೂ ಇಲ್ಲಿ ಬೇಕು ಅಂದ್ರೆ ಲೋನ್ ಅಲ್ಲಿ ಕೊಡ್ತೀವಿ. ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡುವಂತ ಮಿಷಿನ್ಸ್ ಮಿನಿಮಮ್ 20,000 ರೂಪಾಯಿ ಮೇಲೆ ಸರ್. ಅದು ರೇಟ್ ಏನಿದ್ರು ಜನರ ಹತ್ರ ಅಷ್ಟು ದುಡ್ಡು ಒಂದೇ ಸಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಇರೋದಿಲ್ಲ. ಆವಾಗ ಅವರಿಗೋಸ್ಕರ ಒಂದು ಸ್ಪೆಷಲ್ ಆಫರ್ ಇದೆ. ಏನಂತಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡು ಮತ್ತೆ ಸಿಬಿಲ್ ಸ್ಕೋರ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಮ್ಮ ಹತ್ರ ಬಂದ್ರೆ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ತಗೊಂಡು ಅವರಿಗೆ ಬಜಾಜ್ ಮತ್ತೆ ಕೋಟಕ್ ಮಹೀಂದ್ರಾದಲ್ಲಿ ಲೋನ್ ಸ್ಪೆಷಾಲಿಟಿ ಮಾಡಿ ಕೊಡ್ತೀವಿ ಸರ್. ಜಸ್ಟ್ 800 ರುಪೀಸ್ ಪೇ ಮಾಡಿದ್ರೆ ಅವ್ರು ನಮ್ಮ ಮನೆಯಿಂದ ಮಿಷಿನ್ ತಗೊಂಡು ಹೋಗ್ಬೋದು. ಮಂತ್ಲಿ EMI ತರ ಇರುತ್ತೆ. ಆ ಮಿಷಿನ್ ಅಲ್ಲಿ ಸಂಪಾದನೆ ಮಾಡಿ ಅಲ್ಲೇ EMI ಕಟ್ಕೊಂಡು ಹೋಗ್ಬೋದು ಸರ್. ಖಂಡಿತ ಸರ್, ಖಂಡಿತ. ಅವ್ರ ಮನೆಗಾರ ಅಂದ್ರೆ ಗಾರ್ಮೆಂಟ್ಸ್ ಗಳಿಗೆ ಅಂದ್ರೆ ದೊಡ್ಡ ಗಾರ್ಮೆಂಟ್ಸ್ ಮಾಡ್ತಾರಲ್ಲ, ಅವರಿಗೆ ಸ್ಪೆಷಾಲಿಟಿ ಇರಲ್ಲ. ಇದು ಸಿಂಗಲ್ 1, 2, 3 ಮಿಷಿನ್ಸ್ ತಗೋತಾರಲ್ಲ ಅಂತವ್ರಿಗೆ ಮಾತ್ರ. ದೊಡ್ಡದಲ್ಲಿ ಲೋನ್ ಬೇಕು ಅಂದ್ರೆ ಅವ್ರು ಬ್ಯಾಂಕ್ ಅಲ್ಲಿ ಹೋಗಿ ತಗೋಬೇಕಾಗ್ತದೆ. ಬಟ್ ನಮ್ಮ ಮೇನ್ ಪರ್ಪಸ್ ಏನು ಅಂತಂದ್ರೆ, ಮನೆಯಲ್ಲಿ ಗೃಹಿಣಿಯರು ಈ ಗಾರ್ಮೆಂಟ್ಸ್ ಇಂದ ಚಿಕ್ಕ ಗಾರ್ಮೆಂಟ್ಸ್ ಇಂದ ಪೀಸ್ ತಂದ್ಬಿಟ್ಟು ಮನೇಲಿ ಇಟ್ಕೊಂಡು ಬೆಳಗಿನ ಸಂಜೆ ತನಕ ಕೆಲಸ ಮಾಡಿ ತಗೊಂಡು ಮತ್ತೆ ಗಾರ್ಮೆಂಟ್ಸ್ ಕೊಡುವಂತ ವ್ಯವಸ್ಥೆ ಇರುತ್ತೆ. ಅವ್ರ ಹತ್ರ ಒಂದೇ ಸಲ 30,000, 25,000 ಇನ್ವೆಸ್ಟ್ ಮಾಡಕ್ ದುಡ್ಡು ಇರಲ್ಲ. ಅವರಿಗೋಸ್ಕರ ಈ ಸ್ಪೆಷಲ್ ಪ್ಲಾನ್ ಸರ್. ಏನಂದ್ರೆ ಜಸ್ಟ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದ್ರೆ ಸಾಕು. ಸ್ವಲ್ಪ ಸಿವಿಲ್ ಸ್ಕೋರ್ ಉಳಿಸ್ಕೊಂಡಿರ್ಬೇಕು. ಮೊದಲು ಎಲ್ಲೋ ಅದು ಮೊಬೈಲು, ಟಿವಿ ಈ ತರ ತಗೊಂಡ್ಬಿಟ್ಟು ಚೆಕ್ ಬೌನ್ಸ್ ಮಾಡ್ಕೊಂಡಿದ್ರೆ ಅದಾಗಲ್ಲ. ನೀಟಾಗಿ ಸಿವಿಲ್ ಇತ್ತು ಅಂತಂದ್ರೆ 100% ಕೊಡ್ತೀವಿ ಸರ್. ಸರ್, ಇವಾಗ ಗಾರ್ಮೆಂಟ್ಸ್ ಗಳಿಗೆ ಮತ್ತೆ ಟೈಲರಿಂಗ್ ಹೊಲಿಯವರಿಗೆ ಆಮೇಲೆ ಮನೆಗೆ ತಗೊಂಡೋಗ್ತಾರೆ ಗೃಹಿಣಿಯರು ಜಾಸ್ತಿ ಅಂತ ಒಂದು ಮಿಷನ್ಸ್ ತೋರಿಸಬಹುದಾ ಸರ್? ಖಂಡಿತ ಸರ್, ನಮ್ಮ ಹತ್ರ ಇದೆ ಮಿಷಿನ್ಸ್. ಬನ್ನಿ ನೋಡಿ ಸರ್. ಇದೆ ಸರ್, ಇದು ಜಾಕ್ ಕಂಪ್ನಿ ಮಿಷಿನ್. ಹಾ ಸರ್, ಇದೆ ಹೈಯೆಸ್ಟ್ ಸೇಲಿಂಗ್ ಇರೋದು ಇವಾಗ ಜಾಕ್ ಅಂತ ಬ್ರ್ಯಾಂಡ್. ಇದರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಈ ಮಿಷಿನ್. ಪ್ಲಸ್ ಮನೆಗಳಿಗೆ, ಟೈಲರ್ ಅಂಗಡಿಗೆಲ್ಲ ಯೂಸ್ ಮಾಡ್ತಾರೆ. ಈ ತರ ಸುಮಾರಷ್ಟು ಮಿಷಿನ್ಸ್ ಇದೆ ನಮ್ಮ ಹತ್ರ. ಸೆಕೆಂಡ್ಸ್ ಇದೆ, ಹೊಸದು ಇದೆ. ಕಸ್ಟಮರ್ ಯಾವ್ದು ಕೇಳ್ತಾರೆ ಅವ್ರ ಬಜೆಟ್ ತಕ್ಕನ ಕೊಡ್ತೀವಿ ಸರ್. ಇದು ನೋಡಿ ಟೇಬಲ್ ಟಾಪ್ ಮಿಷಿನ್ಸ್ ಅಂತಾರೆ. ಟೇಬಲ್ ಟಾಪ್ ಮಿಷಿನ್ಸ್ ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಸ್ಪೆಷಲ್ ಜಾಗ ಅಂತ ಏನು ಬೇಕಿಲ್ಲ. ಜಸ್ಟ್ ಈ ತರ ಬರುತ್ತೆ. ಈ ಮಿಷಿನ್ ಈ ತರ ಬರುತ್ತೆ. ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಕೆಲಸ ಮಾಡ್ಕೋಬಹುದು. ಸ್ಟಿಚಿಂಗ್, ಜಿಗ್ಜಾಗ್ ಅಂಡ್ ಎಂಬ್ರಾಯ್ಡರೀಸ್ ಬರುತ್ತೆ. ಕೆಲಸ ಆದ್ಮೇಲೆ ಮತ್ತೆ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ಬೋದು. ಇದರಲ್ಲಿ ಉಷಾ ಕಂಪ್ನಿ ಬರ್ತದೆ, ಸಿಂಗರ್ ಕಂಪ್ನಿ ಬರ್ತದೆ, ಬ್ರದರ್ ಕಂಪ್ನಿ ಬರ್ತದೆ. ಈ ಸಿಸ್ಟಮ್ ಆಯ್ತು. ಇದು ಬಿಟ್ರೆ ಸರ್, ಇದು ನೋಡಿ ಜಿಗ್ಜಾಗ್ ಮಿಷಿನ್. ಇದರಲ್ಲಿ ಜಿಗ್ಜಾಗ್ ಮತ್ತೆ ಸ್ಟಿಚಿಂಗ್ ಎರಡೂ ಬರುತ್ತೆ. ಬೇಕಂದ್ರೆ ಜಿಗ್ಜಾಗ್ ಮಾಡ್ಕೋಬಹುದು, ಸ್ಟಿಚಿಂಗ್ ಮಾಡ್ಕೋಬಹುದು. ಮನೆಗಳಿಗೆ ಯೂಸಿಗೆ ಬರ್ತದೆ. ಈ ಮಿಷಿನ್ ಅಲ್ಲಿ ಕೆಲವರು ಮನೆ ಹತ್ರ ಜಿಗ್ಜಾಗ್ ಮತ್ತು ಫಾಲ್ಸ್ ಮಾಡಲಾಗುತ್ತದೆ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಡೈಲಿ ಒಂದು 500 ರೂಪಾಯಿ ಸಂಪಾದನೆ ಮಾಡುವಂತ ಮಿಷಿನ್ ಇದು. ಸ್ಯಾರಿ ಜಿಗ್ಜಾಗ್ ಅಂಡ್ ಫಾಲ್ಸ್, ಸ್ಟಿಚಿಂಗ್ ಎಲ್ಲ ಬರುತ್ತೆ ಈ ಮಿಷಿನ್ ಅಲ್ಲಿ. ಇದು ಟೇಬಲ್ ಟಾಪ್ ಮಿಷಿನ್ಸ್. ನಾನು ಅವಾಗಲೇ ತೋರಿಸಿದಂಗೆ ಬಾಕ್ಸ್ ಅಲ್ಲಿ ಇತ್ತು. ಇದು ಟೇಬಲ್ ಟಾಪ್ ಮಿಷಿನ್ಸ್. ಇದರಲ್ಲಿ ಜಿಗ್ಜಾಗ್, ಸ್ಟಿಚಿಂಗ್ ಅಂಡ್ ಎಂಬ್ರಾಯ್ಡ್ರಿ ಎಲ್ಲ ಬರ್ತದೆ. ನಾವು ಮೊದಲು ತೋರಿಸಿದ್ನಲ್ಲ ಬ್ಲಾಕ್ ಕಲರ್ ಮಿಷಿನ್, ಅಷ್ಟು ಹೆವಿ ಬರೋದಿಲ್ಲ. ಇದು ನಾರ್ಮಲ್ ಮನೆ ಯೂಸಿಗೆ ಏನ್ ಬೇಕು ಎಲ್ಲ ಎನಿ1 ಕೆಲಸಗಳು ಇದರಲ್ಲಿ ಮಾಡ್ಕೋಬಹುದು. ಸ್ಟಿಚಿಂಗ್, ಜಿಗ್ಜಾಗ್ ಅಂಡ್ ಎಂಬ್ರಾಯ್ಡ್ರಿ ಎಲ್ಲ ಬರುತ್ತೆ ನೋಡಿ. ಎಂಬ್ರಾಯ್ಡಿಂಗ್ ಅಂದ್ರೆ ಇಷ್ಟೆಲ್ಲ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ಕಮ್ಮಿ ಡಿಸೈನ್ ಬರೋದು ಇದೆ, ಜಾಸ್ತಿ ಡಿಸೈನ್ ಬರುವಂತದ್ದು ಇದೆ ಮಿಷಿನ್ಸ್ಗಳು. ಸರ್, ಇದು ಮನೆಗಳಿಗೆ ಯೂಸ್ ಮಾಡುವಂತ ಮಿಷಿನ್, ಚಿಕ್ಕ ಮಿಷಿನ್ ಅಂತಾರೆ ಇದಕ್ಕೆ. ಇದರಲ್ಲಿ ನಮಗೆ ಹೊಸದು, ಸೆಕೆಂಡ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು. ಸೆಕೆಂಡ್ಸ್ ಎಲ್ಲ ಮಿನಿಮಮ್ 2,500 3,500 4,000 ಒಳಗೆ ಸಿಗುತ್ತೆ. ಹೊಸದು ಬೇಕು ಅಂದ್ರೆ 7,000 ದಿಂದ 8,000 ವರೆಗೂ ಸಿಗುತ್ತೆ ಸರ್. ಸರ್, ಇದೆಲ್ಲ ಸರ್ವಿಸಿಗೆ ಬಂದಿರುವಂತದ್ದು. ಪ್ಲಸ್ ಸೇಲ್ಸ್ಗೂ ಇರುತ್ತೆ ಸರ್. ಕೆಲವರು ಸೆಕೆಂಡ್ ಹ್ಯಾಂಡ್ ಕೇಳ್ತಾರಲ್ಲ, ಅವರಿಗೋಸ್ಕರ ಸೆಕೆಂಡ್ ಹ್ಯಾಂಡ್ ಮಿಷಿನ್ಸ್ ಕೊಡ್ತೀವಿ ಸರ್. 2,500-3,000 ರೂಪಾಯಿಗೆಲ್ಲ ಸಿಗುತ್ತೆ ಸರ್ ಮಿಷಿನ್ ಸೆಕೆಂಡ್ ಹ್ಯಾಂಡ್. ಹಾ, ಸರ್ವಿಸ್ ಇದೆ, ಸೇಲ್ಸ್ ಇರುತ್ತೆ. ಸರ್, ಇದೆಲ್ಲ ಮಿಷಿನ್ ಯಾವ ಸರ್? ಇದು
ಸರ್ ಇದು ಜಾಕ್ ಅಂತ ಜಾಕ್. ಗಾರ್ಮೆಂಟ್ಸ್ ಗಳಿಗೆ ಮತ್ತೆ ಮನೆಗಳಲ್ಲಿ ಯೂಸ್ ಮಾಡ್ತಾರೆ, ಗಾರ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು ನಮ್ ಗೋಡನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಮತ್ತೊಂದ್ಸಲ ತೋರಿಸ್ತೀನಿ. ಮಿಷಿನ್ಸ್ ಲಾಟ್ ಹಾಕಿರ್ತೀವಿ, ಹೋಲ್ಸೇಲ್ ತರಿಸೋದು. ಜಾಕ್ ಆಥರೈಸ್ ಡೀಲರ್ ನಾವು, ಡೀಲರ್ಶಿಪ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಇದು ನೋಡಿ, ಇದು ಉಷಾ ಕಂಪ್ನಿ ಮಿಷಿನ್ಸ್ಗಳು ಬರುತ್ತೆ. ಇದು ಉಷಾ ಕಂಪ್ನಿದು ಪವರ್ ಮಿಷಿನ್. ಇವಾಗ ಏನು ಜಾಕಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅದೇ ತರ ಉಷಾ ಕಂಪ್ನಿ ಪವರ್ ಮಿಷಿನ್ಸ್ ಇರ್ತದೆ. ಇದರಲ್ಲಿ ಇನ್ನೊಂದು ಕಂಪ್ನಿ ಜಾಕ್ಸ್ ಅಂತ ಬರುತ್ತೆ. ಇದು ಮೆರಿಟ್ ಕಂಪ್ನಿಗಳಿರ್ತವೆ. ಇದು ಓವರ್ಲಾಕ್ ಮಿಷಿನ್ಸ್ ಇರುತ್ತೆ. NE1 ಮಿಷಿನ್ ಸರ್, NE1 ಎಲ್ಲ ಮಿಷಿನ್ಸ್ ಸಿಗುತ್ತೆ ಸರ್. ಇದು ಜಸ್ಟ್ ಇಲ್ಲಿ ಶೋರೂಮ್ ಅಲ್ಲಿ ಜೋಡಿಸಿದೀವಿ ಅಷ್ಟೇನೆ. ಎಲ್ಲ ಹೋಲ್ಸೇಲ್ ಗೋಡನ್ ಅಲ್ಲಿ ಇರುತ್ತೆ. ನೀವು ಯಾವ ಮಿಷಿನ್ ಕೇಳ್ತೀರಾ ಅದನ್ನ ಕಸ್ಟಮರ್ ಕೊಡ್ತೀವಿ ಸರ್. ಇದು ಶೇವಿಂಗ್ ಮಿಷಿನ್ ಅಲ್ಲಿ ಎಷ್ಟು ತರ ಬರುತ್ತೆ ಸರ್? ಸರ್ ಸ್ವಿಂಗ್ ಮಿಷಿನ್ ಅಲ್ಲಿ 3 ಪಾರ್ಟ್ ಬರುತ್ತೆ ಸರ್. ಒಂದು ಡೊಮೆಸ್ಟಿಕ್ ಪರ್ಪಸ್, ಒಂದು ಇಂಡಸ್ಟ್ರಿಯಲ್ ಪರ್ಪಸ್, ಒಂದು ಮನೆಗಳಿಗೋಸ್ಕರ. ಇಂಡಸ್ಟ್ರಿಯಲ್ ಪರ್ಪಸ್ ಅಂದ್ರೆ ಅದು ಗಾರ್ಮೆಂಟ್ಸ್ ಗಳಿಗೆ ಬೇಕಾಗತ್ತೆ. ಡೊಮೆಸ್ಟಿಕ್ ಪರ್ಪಸ್ ಅಂತಂದ್ರೆ ನಾವು ಟೈಲರ್ ಅಂಗಡಿ ನಡೆಸ್ತಾರೆ ಕೆಲವರು, ಟೈಲರ್ ಅಂಗಡಿಗಳಿಗೆ. ಮತ್ತೆ ಮನೆಗಳಿಗೆ ಅಂತಂದ್ರೆ ಚಿಕ್ಕ ಮಿಷಿನ್ಸ್ಗಳು ಸಾಕು, ಸ್ಮಾಲ್ ಮಿಷಿನ್ಸ್ಗಳು. ಅದು ಮನೆಗಳಿಗೆ. ಈ ತರ 3 ಪಾರ್ಟ್ ಸಿಗುತ್ತೆ ಸರ್. 3 ಪಾರ್ಟ್ ಸಿಗುತ್ತೆ ಸರ್. ಸರ್ ಎಷ್ಟು ವರ್ಷದಿಂದ ನೀವು ಇದನ್ನ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಮಿನಿಮಮ್ 21 ಇಯರ್ಸ್ ಆಯ್ತು ಸರ್ ನಾವು ಈ ಶಾಪ್ ಮಾಡ್ಬಿಟ್ಟು. 21 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೌದಾ ಸರ್? ಇವಾಗ ಸ್ವಿಂಗ್ ಮಿಷಿನ್ಸ್ ಎಲ್ಲ ತಗೊಂಡಿರ್ತಾರೆ, ಅದಕ್ಕೆ ಸರ್ವಿಸ್ ಕೂಡ ಕೊಡ್ತೀರಾ ಸರ್? ಇವಾಗ ಮನೆ ಹೊಲಿಗೆ ಮಿಷಿನ್ ತಗೊಂಡೋಗಿರ್ತಾರೆ, ಈ ತರದೆಲ್ಲ ನೀವು ಸಮಸ್ಯೆ ಬಂದಾಗ ಅವ್ರಿಗೆ ಏನಾರ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀರಾ? ಹಾ ಸರ್, ಡೋರ್ ಸ್ಟೆಪ್ ಸರ್ವಿಸು ಇದೆ. ಇಲ್ಲ ನಮ್ಮ ಶೋರೂಮ್ ತಂದು ಕೊಟ್ರೆ ಇಲ್ಲೂ ನಾವು ಸರ್ವಿಸ್ ಮಾಡಿ ಕೊಡ್ತೀವಿ. ಮೈನ್ ನಮ್ಮಲ್ಲಿ ಏನಂತಂದ್ರೆ ಸೇಲ್ಸ್. ಕಸ್ಟಮರ್ಗೆ ಯಾವ ರೀತಿ ಮಿಷಿನ್ಸ್ ಬೇಕು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನೋಡಿಕೊಂಡು ಅವ್ರಿಗೆ ಅವಶ್ಯಕತೆ ಏನಿದೆ ಆ ಮಿಷಿನ್ಸ್ಗಳನ್ನ ಅವರಿಗೆ ಸಪ್ಲೈ ಮಾಡ್ಕೊಡ್ತೀವಿ ಸರ್. ಅಂದರೆ ಕೆಲವು ಇವಾಗ ಗಾರ್ಮೆಂಟ್ಸ್ಗಳು ಮಾಡೋರು ಇರ್ತಾರೆ. ಗಾರ್ಮೆಂಟ್ಸ್ಗೆ ಅಂತಂದರೆ ಅದಕ್ಕೆ ಬೇರೆ ಮಿಷಿನ್ಸ್ಗಳು ಬೇಕಾಗುತ್ತೆ. ಜುಕ್ಕಿ, ಜಾಕು, ಬ್ರದರು, ಸಿಂಗರ್, ಈ ಥರ ಬೇರೆ ಬೇರೆ ಕಂಪ್ನಿ ಮಿಷಿನ್ಸ್ ಸಿಗುತ್ತೆ. ಅದರಲ್ಲಿ ಒಂದು ಗಾರ್ಮೆಂಟ್ಸ್ ಅಂದರೆ ಮಿನಿಮಮ್ 20 ಮಿಷಿನಿಂದ 35-40 ಮಿಷಿನ್ ಹಾಕೊಂಡು ಚಿಕ್ಕದು ಸ್ಮಾಲ್ ಅಂತಂದರೆ ನರ್ಸೋರು ಇರ್ತಾರೆ. ಅದು ಬಿಟ್ಟು ನೆಕ್ಸ್ಟು ಟೈಲರ್ ಅಂಗಡಿಗಳಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಟೈಲರ್ ಅಂಗಡಿಗಳಿಗೆ ಅದರಲ್ಲಿ ಪವರ್ ಮಿಷಿನ್ ಹಾಕೊಂಡು ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಮಾಮೂಲಿ ಕಾಲಲ್ಲಿ ತೊಳೆಯೋ ಥರ ಮಿಷಿನ್ ಹಾಕೊಂಡು ಯೂಸ್ ಮಾಡ್ತಾರೆ. ಅದಕ್ಕೂ ಇದೆ. ಮನೆಗಳಿಗೆ ಅಂತಂದರೆ ಬ್ಲೌಸು, ಚೂಡಿದಾರ, ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡುವಂಥವ್ರಿಗೆ ಅವರಿಗೂ ಕೂಡ ಮಿಷಿನ್ ಸಿಗುತ್ತೆ. ಸರ್ ನಿಮ್ಮ ಅಂಗಡಿ ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಸರ್? ಇದು ಬೆಂಗಳೂರಲ್ಲಿ ಸುಂಕುತ್ಕಟ್ಟೆ ಅಂತ ಏರಿಯಾ ಇದೆ. ಬೆಂಗಳೂರು ಮಾಗಡಿ ಮೇನ್ ರೋಡ್, ಸುಂಕುತ್ಕಟ್ಟೆ, ಬೆಂಗಳೂರು 91 ಬಸ್ ಸ್ಟಾಪ್ ನಿಯರ್. ಸರ್ ಇದು ಯಾವ ಮಿಷಿನ್ ಸರ್? ಇದು ಸರ್ ಇದು ಕಾನ್ಸಾಯ್ ಮಿಷಿನ್ ಅಂತಾರೆ. ಗಾರ್ಮೆಂಟ್ಸ್ ಅಲ್ಲಿ ಮಾತ್ರ ಯೂಸಿಗೆ ಬರುತ್ತೆ. ಟೈಲರ್ ಅಂಗಡಿ ಆಗಲಿ ಮನೆಗಳಿಗೆ ಯೂಸ್ಗೆಲ್ಲ ಬರಲ್ಲ. ಇದು ಗಾರ್ಮೆಂಟ್ಸ್ಗೆ ಮಾತ್ರ. ನೋಡಿ, ಇದು ಬ್ಯಾಕ್ ಸೈಡ್ 3 ನೀಡಲ್ ಚೈನ್ ಸ್ಟಿಚ್ ಅಂತ ಬರುತ್ತೆ. ನೋಡಿ, ಇದು ಕಾನ್ಸಾಯ್ ಮಿಷಿನ್ಸು. ಇದನ್ನ ಬಟನ್ ಮಿಷಿನ್, ಇದು ಬಟನ್ ಮಿಷಿನ್. ಇದು ಇದು ಬಟನ್, ಶರ್ಟಿಗೆ ಬಟನ್ ಹೊಡೆಯುವಂತ ಮಿಷಿನ್ಸು. ಇದು ಕೂಡ ಅದೇ ಬಟನ್ ಮಿಷಿನ್ಸ್ ಇರುತ್ತೆ. ಇನ್ನು ತುಂಬಾ ಮಿಷಿನ್ಸ್ಗಳಿದೆ ನಮ್ಮ ಗೋಡನ್ನಲ್ಲಿ. ಸದ್ಯಕ್ಕೆ ಎದುರುಗಡೆ ನಿಮ್ಗೆ ಕಾಣ್ತಾ ಇದೆ ಸರ್, ಇದನ್ನ ಕೇಳಿದಿರಿ ಹೇಳ್ತಾ ಇದೀವಿ ಅಷ್ಟೇ. ಇದು ಕಾಜಾ ಮಿಷಿನ್ ಸರ್, ಶರ್ಟಿಗೆ ಕಾಜಾ ಹೊಡೆಯುವಂತ ಮಿಷಿನ್. ನೋಡಿ, ಆ ಕಡೆ ಇರೋದು ಫೀಡ್ ಆಫ್ ಫಾರ್ಮ್ ಮಿಷಿನ್ ಅಂತಾರೆ. ಇದು ಎಡ್ಜ್ ಕಟರ್ ಮಿಷಿನ್ ಅಂತ ಹೇಳ್ತಾರೆ. ಎದುರುಗಡೆ ಇರೋದು ಇದು ಎಡ್ಜ್ ಕಟರ್ ಮಿಷಿನ್ಸು ಸರ್. ಇದು ಮಾಮೂಲಿ ಸ್ಟಿಚಿಂಗ್ ಮಿಷಿನ್ಸ್. ಇದು ಜಾಕ್ ಕಂಪ್ನಿದು. ಈ ಕಡೆಯಿಂದ ಬಂದರೆ ಇದು ಓವರ್ಲಾಕ್ ಮಿಷಿನ್. ಇದು 5 ಥ್ರೆಡ್ ಓವರ್ಲಾಕ್ ಮಿಷಿನ್, 4 ಥ್ರೆಡ್, 6 ಥ್ರೆಡ್, ಈ ಥರ ಎಲ್ಲ ಬರುತ್ತೆ. ಸುಮಾರಷ್ಟು ಮಿಷಿನ್ಸ್ಗಳಿದೆ. ಸದ್ಯಕ್ಕೆ ಒಂದು ಡೆಮೋಗೆ ಅಂತ ಇಲ್ಲಿ ಇಟ್ಟಿದ್ದೀವಿ. ನೋಡಿ ಸರ್, ನಾವು ಜಾಕ್ ಆಥರೈಸ್ ಡೀಲರ್ ಇದ್ದೀವಿ. ಹೋಲ್ಸೇಲ್ ಸಪ್ಲೈ ಮಾಡ್ತೀವಿ. ಒಂದ್ಸಲಕ್ಕೆ ನೀವು 200 ಮಿಷಿನ್ ಬೇಕಾದ್ರೂ, 250 ಮಿಷಿನ್ಸ್ ಬೇಕಾದ್ರೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಇರುತ್ತೆ ಸರ್. ಹೋಲ್ಸೇಲ್ ಆಗಿ ತರಿಸೋದು ಸರ್. ಲಾಟ್ ಕಂಟೈನರ್ ಅಲ್ಲಿ ತರಿಸ್ತೀವಿ. ಇದೆಲ್ಲ ಸೆಕೆಂಡ್ಸ್ ಮಿಷಿನ್ ಸರ್. ಆ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗುತ್ತೆ ಕೆಲವು. ಆ ಫ್ಯಾಕ್ಟ್ರಿಯಿಂದ ತಂದು ನಮ್ಮ ಗೋಡನ್ಗೆ ಹಾಕೊಂಡಿರ್ತೀವಿ. ಕಸ್ಟಮರ್ ಕೆಲವರು ಸೆಕೆಂಡ್ ಹ್ಯಾಂಡ್ ಬೇಕು ಅಂತ ಕೇಳಿದಾಗ ಸೆಕೆಂಡ್ ಹ್ಯಾಂಡ್ ಸಪ್ಲೈ ಮಾಡ್ತೀವಿ ಸರ್. ಸರ್ ಇಲ್ಲಿ ಜಾಕ್ ಕಂಪ್ನಿದು ಸರ್ಟಿಫಿಕೇಟ್ ಇದೆ. ನೀವೇನು ಆಥರೈಸ್ ಡೀಲರ್ ಸರ್ ನೀವು? ಹೌದು ಸರ್, ಜಾಕ್ ಆಥರೈಸ್ ಡೀಲರ್ ನಾವು. ಬೆಂಗಳೂರಲ್ಲಿ ಕೆಲವೇ ಜನಗಳಿಗೆ ಮಾತ್ರ ಈ ಆಥರೈಸ್ ಡೀಲರ್ಶಿಪ್ ಇರೋದು. ಅದರಲ್ಲಿ ನಮ್ದು ಒಂದಿದೆ. 25 ವರ್ಷದಿಂದ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಆಥರೈಸ್ ಡೀಲರ್ಶಿಪ್ ಕೊಟ್ಟಿದ್ದಾರೆ. ಪ್ಲಸ್ ನಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕೆಲವು ಟ್ರೋಫಿ ಇಯರ್ಲಿ ಸಿಗ್ತಾ ಇರುತ್ತೆ. ಜಸ್ಟ್ ಇಲ್ಲಿ ಒಂದು ಇಟ್ಟಿದ್ದೀವಿ. ನಿಮಗೆ ಟ್ರೋಫಿ ಕೂಡ ಬಂದಿದೆ, ರೆಕಗ್ನೈಸ್ ಮಾಡಿದ್ದಾರೆ ನೋಡಿ. ನಿಮ್ಗೆ ಅಷ್ಟು ರೀಚ್ ಆಗಿರ್ತೀರಾ ನೀವು? ಹಾಂ ಸರ್, ಕಸ್ಟಮರ್ಗೆ ಒಳ್ಳೆ ಬೆನಿಫಿಟ್, ಒಳ್ಳೆ ಸರ್ವಿಸ್ ಕೊಟ್ಟವಾಗ ಆಟೋಮೆಟಿಕ್ ಅವರು ಜಾಕ್ ಕಂಪ್ನಿಯವ್ರು ನಮ್ಮ ಐಡೆಂಟಿಫೈ ಮಾಡ್ತಾರಲ್ಲ ಸರ್. ಬಂಧುಗಳೇ, ನವೀನ್ ಕುಮಾರ್ ಸಾರು ಎಲ್ಲಾ ಕಂಪ್ನಿಯ ಸ್ವಿಂಗ್ ಮಿಷಿನ್ ಬಗ್ಗೆ ಹೇಳಿದ್ರು ನಿಮಗೆ. ಕೇವಲ 800 ರೂಪಾಯಿಗೆ ನಿಮಗೆ ಸ್ವಿಂಗ್ ಮಿಷಿನ್ಸ್ ತಗೊಂಡೋಗ್ಬೋದು ನೀವು. ಲೋನ್ ಆಗುತ್ತೆ. ಇವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಡ್ರೆಸ್ ಹಾಕಿರ್ತೀನಿ, ಲೊಕೇಶನ್ ಕೂಡ ಹಾಕಿರ್ತೀನಿ. ಸರ್ ನಿಮ್ಮ ನಂಬರ್ 9886486612 ಸರ್ ನನ್ನ ನಂಬರು. ನೀವು ನಂಬರ್ ಹಾಕಿರ್ತೀನಿ. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಿಮ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅವ್ರು ಹೇಳ್ತಾರೆ ಇಲ್ಲಿ ಬರೋದು ಹೇಗೆ ಅಂತಲೂ ಕೂಡ ಹೇಳ್ತಾರೆ. ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಬಹಳಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ, ಬಹಳಷ್ಟು ಜನಕ್ಕೆ ತಲುಪಲಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಂಧುಗಳೇ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.